ಓಡಿಯಾಯ್ ಬ್ರೋ. ಕೃಣಾಲ್ ಪಾಂಡೆ ವಾರ್ಡರ್ ಆಯ್ತು ಬ್ರೋ. ಫಿನಿಷರ್ ಕುಂಬು ಪಾಂಡೆ ಯಾಕೋ ಹನ್ನೊಂದು ಇವಂದು ಅವನಾತ್ಮ ಇವನ್ಗೆ ಇವನಾತ್ಮ ಅವನ್ಗೆ ಬಂದಿದೆ ಅನ್ಸುತ್ತೆ. ಖುಷಿರಾದವ್ರಿಗೆ ಏನಾಗಿದೆ ಇನ್ನು ಅಮ್ಮ ಸೋದ್ ಕೊಡ್ಲ ಬ್ರೋ. ಡಿಪ್ರೆಷನ್ಗೆ ಹೋಗಿದ್ದೆ ಬಾಯ್. ಬಂದ್ರೆ ಬಾಲಿಂಗ್ ನಲ್ಲಿ 40 ರನ್, ಬ್ಯಾಟಿಂಗ್ ನಲ್ಲಿ ಆಲ್ರೈಟ್ ಗೈಸ್, RCB won the ಮ್ಯಾಚ್. ನಾನೇನು ಅಮ್ಮ ಸೋದ್ ಕೊಡ್ಲ ಬ್ರೋ. ಡಿಪ್ರೆಷನ್ಗೆ ಹೋಗಿದ್ದೆ ಬಾಯ್. ಎಮ್ಮದವರು ಏನು ಮಾಡ್ತಾ ಇದ್ದಾರೆ, ಇಂಥ ಸ್ಟ್ರಾಂಗು ಚಿಂಗಮ್ ಬಾಯ್ಸ್ ಅಲ್ಲವರ ಬಾಯ್. ಇನ್ನೇನು ನಾವು ಫುಲ್ ಹೈಸ್ ಎಲ್ಲ ಕ್ಯಾಪ್ಟನ್ಸ್ ಒಂದು ಟೀಮ್ನಲ್ಲಿ ಫುಲ್ ಅಂದ್ರೆ ಫುಲ್ ಬುಕ್ಕ ಬೀಳಿಸ್ತಾರೆ. ಬುಕ್ಕ ಎಲ್ಲ ಲಾಸ್ಟ್ ಒಳಗಡೆ ಬರ್ತಾರೆ ನೋಡಿ. ಈ ಸಲ ಲಾಸ್ಟ್ ಇವರೇ 10th ಪೊಸಿಷನ್ ಕ್ವಾಲಿಫಿಕೇಶನ್. ಲಾಸ್ಟಿಂದ ಇವರೇ ಫಸ್ಟು ಈ ಸಲ. ಅನ್ಕೋ ಹೋಗೋದು ಹಾರ್ದಿಕ್ ಪಾಂಡ್ಯ ಒಂದಿದು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಬಿಡಬೇಕು ಈಗಲೇ. ಮೇನ್ ಈಗ ಸದ್ಯ ಬಿಡಲಿ ಈಗಲೇ ಬಿಡಲಿ. ರಿಟೈರ್ ಹಲ್ಟ್ ಪೂರ್ತಿ ಸೀಸನ್ನೇ ಆಡಬಾರ್ದು, ಹಂಗಾಗಲಿ. ಅವಾಗ ಇವ್ರಿಗೆ ಗೊತ್ತಾಗ್ತವೆ. 2022 2023 ನೋಡಿ, ಗುಜರಾತ್ ಫೈನಲ್ ಗೆಲ್ಸಿದ್ದಲ್ಲ ಹಾರ್ದಿಕ್ ಪಾಂಡ್ಯ. ಅವಾಗ ಮುಂಬೈಯಲ್ಲಿತ್ತು, 10th ಪೊಸಿಷನಲ್ಲಿ ಇತ್ತಲ್ಲ. ಅವಾಗ ಏನಾದರೂ ಇದಿತ್ತ? ಅವಾಗ ಯಾರು ಬರಲಿಲ್ಲ, ರೋಹಿತ್ ಶರ್ಮಾ ಹಾಗೆ ಹಿಂಗೆ ಕ್ಯಾಪ್ಟನ್ಸಿ ಅಂತ. ಟೀಮ್ ಎಫರ್ಟ್ ಈಗಲೂ ಟೀಮ್ ಎಫರ್ಟ್ ಆಗಲಿ. ಕ್ಯಾಪ್ಟನ್ಸಿ ಮೇಲೆ ಯಾಕೆ ಬ್ರೋ? ಟೀಮ್ದವ್ರು ನೀವು ಪ್ಲೇಯರ್ಗಳು ಟಾರ್ಗೆಟ್ ಮಾಡಿರಿ. ಅದು ಬಿಡಿ, ಹಾರ್ದಿಕ್ ಪಾಂಡ್ಯನ ಗೆಲ್ಸಕ್ಕೆ ಆಡುವಲ್ಲ ಅವನು. ಬಾಲಿಂಗ್ ಬಂದರೆ ಬಾಲಿಂಗ್ನಲ್ಲಿ 40 ರನ್ನು, ಬ್ಯಾಟಿಂಗ್ನಲ್ಲಿ ಬಂದರೆ ಬ್ಯಾಟಿಂಗ್ ಬಾಲ್ ವೇಸ್ಟ್ ಮಾಡೋದು. ಅವನ ಅನ್ನ ನೋಡಿ, ಕೃಣಾಲ್ ಪಾಂಡೆ ವಾರ್ಡರ್ ಆಯ್ತು ಬ್ರೋ. ಫಿನಿಷರ್ ಕುಂಬು ಪಾಂಡೆ ಯಾಕೋ ಹನ್ನೊಂದು ಇವಂದು ಅವನಾತ್ಮ ಇವನಾತ್ಮ ಅವನಿಗೆ ಬಂದಿದೆ ಅನಿಸುತ್ತೆ. ಕೃಣಾಲ್ ಪಾಂಡೆ ಏನು ಖತರ್ನಾಕ್ ಹೊಡೆದ. ಅನ್ನ ಚೂಸ್ ಮಾಡಿದ, ನಾನೇ ಫಿನಿಷ್ ಮಾಡ್ತೀನಿ ಅದಕ್ಕೆ ಅನ್ನ ಬಂದ. ಇಲ್ಲಾಂದರೆ ಬೇರೆದವರು ಇದ್ರಲ್ಲ ಫಿನಿಶಿಂಗ್ಗೆ ನಲ್ಲ ಬ್ರೋ. ನಾವು ಕೃಣಾಲ್ ಪಾಂಡ್ಯ ಪವರ್ ತೋರಿಸ್ತೀನಿ ಅಂದ. ಕೃಣಾಲ್ ಪಾಂಡ್ಯ ಬಂದ, ಅನ್ನ ಫಿನಿಷ್ ಮಾಡಿ ತೋರಿಸ್ದ. ಟೀಮ್ ಡೇವಿಡ್ ಇದ್ರೂ ಕೃಣಾಲ್ ಪಾಂಡ್ಯ ಆಡಿದಾನ ಅಂದ್ರೆ ನೀವು ನೋಡಿ ಏನು ಖತರ್ನಾಕ್ ಆಡಿದಾನೆ. ಕೃಣಾಲ್ ಪಾಂಡ್ಯ ಬೌನ್ಸರ್ ಹೋಗದ. ಗುಜರಾತ್ ಅವನು ಏನು ಖತರ್ನಾಕ್ ಹೊಡೆದ. ವಾಟ್ ಅ ನೈಸ್ ಶಾಟ್. ಗುಜರಾತ್ದವ್ರಿಗೆ ಏನಾಗಿದೆ? ಗುಜರಾತ್ ಬ್ರೋ GT ಖತಮ್. ಟಾಪ್ 3 ಖತಮ್. ಟಾಪ್ 3 ಹೋದ್ಮೇಲೆ ನಥಿಂಗ್, ಏನೂ ಇಲ್ಲ. ಟಾಪ್ 3 ಅವರು ಆಡಿದ ಅದಕ್ಕೆ 200 ಆಯಿತು, ಇಲ್ಲಾಂದರೆ 150 ಡನ್. ನಥಿಂಗ್, ಡನ್. ಗುಜರಾತ್ ಖತಮ್ ಬ್ರೋ. ಐ ಥಿಂಕ್ 230 240 ಆಯ್ತು ಟಾರ್ಗೆಟ್. ಅದು ಬಿಡಿ, ಮುಂಬೈದವ್ರಿಗೆ ಅಷ್ಟು ಅರ್ಧ ರನ್ ತೆಗಿಯೋಕೆ ಅವತ್ತು 100ಕ್ಕೆ 106 107 ಆಲ್ಔಟ್ ಆಗ್ತಾ ಇದ್ದಾವೆ. GSP ಸಿರಾಜ್ಗೆ 4 ಓವರ್ ಕಂಪ್ಲೀಟ್ ಮಾಡೋಕ್ಕೆ ಕೊಡಲಿಲ್ಲ. ಅವನಿಗೆ 3 ಓವರ್ ಹೋಗಿಸಿದ್ರಿ. ರಬಾಡ ಫುಲ್ ಹೌಸ್. ರಬಾಡ ಹಂಗೆ ವಿಕೆಟ್ ತೆಗಿತಾನೆ, ಹಿಂಗೆ ವಿಕೆಟ್ ತೆಗಿತಾನೆ. ಆದರೆ RCB ಮುಂದೆ ನಡೆಯಲ್ಲ ಬ್ರೋ. ನೀವು ಬೇರೆ ಟೀಮ್ ಮುಂದೆ ಮಾಡಿರಿ, ಆದರೆ ನಡೆಯುತ್ತೆ. ಆದರೆ RCB ಮುಂದೆ ನಡೆಯಲ್ಲ. ವಿ ಆರ್ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ. ವಾಟ್ ಅ ನೈಸ್ ನಾಕ್. ಚುಮ್ಮೇಶ್ವರಿ ಶಾಟ್ಸ್, ಚುಮ್ಮೇಶ್ವರಿ ಇನ್ನಿಂಗ್. ಅದು ವಿಕೆಟ್ ಆಯ್ತಲ್ಲ. ಅದು ವಿಕೆಟ್ ಆದಮೇಲೆ ಯಾರ್ಯಾರಿಗೆ ನೆನಪು ಬತ್ತು? ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ. ಆ ದಿವಸ ವಿರಾಟ್ ಕೊಹ್ಲಿ ಇದ್ದಿದ್ರೆ ಏನೋ ಒಂದು ಸ್ವಲ್ಪ ಮ್ಯಾಚ್ ಗೆಲ್ತಿತ್ತು. ಹಾರ್ದಿಕ್ ಪಾಂಡ್ಯ ಇಂಜುರಿ ಆಗಲಿಲ್ಲ ಅಂದ್ರೆ ನಾವು 1 ಕಪ್ ಎಕ್ಸ್ಟ್ರಾ ಬರ್ತಿತ್ತು. ಅದನ್ನು ಮರೆಯೋ ಸಂಬಂಧ ನಾವು 5 ಕಪ್ ಗೆದ್ರು ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ ಬ್ರೋ. ಓಡಿಯಾಯ್ ಬ್ರೋ. ಸಾಯಿ ಸುದರ್ಶನ್ 100 ಸೆಂಚುರಿ ಕಂಪ್ಲೀಟ್. ಇಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಗೆ ಏನಲ್ಲ, ಬೇರೆ ಪ್ಲೇಯರ್ಸ್ ಹೆಂಗು 100 ತೆಗೆದು ಕೂಡಲೇ 113 130 ಹೋಗ್ತವೆ. ಹಂಗೆ ನಮ್ಮ ಇಂಡಿಯನ್ ಪ್ಲೇಯರ್ ಇಲ್ಲ. 50 ಆಯ್ತಂದ್ರೆ ಮುಗೀತು, ಅಲ್ಲಿ ವಿಕೆಟ್. ಅಲ್ಲಿಂದ ಏನಾದರೂ ಸ್ಟಾರ್ಟ್ ಸಿಕ್ಕಿದ್ರೆ 100 ಕಂಪ್ಲೀಟ್ ಖತಮ್, ಮುಗೀತಪ್ಪ. ನನ್ನ ಪಗಾರ ಎಷ್ಟೈತೆ ಅಷ್ಟೇ ಮಾಡೋ. 100 ಸೆಂಚುರಿ ಆಯ್ತಂದ್ರೆ ಅದ್ರ ಮುಂದೆ ಆಡೋಕ್ಕೆ ಇವ್ರು ಪ್ರಯತ್ನ ಮಾಡೋಂಗಿಲ್ಲ. 130 140 ಹಿಂಗೆ ಪ್ರಯತ್ನ ಮಾಡೋಂಗಿಲ್ಲ. ಶುಭ್ಮನ್ ಗಿಲ್ ಸ್ಟಾರ್ಟ್ ಅನ್ಕೋ ಚಲೋ ಆಯಿತು. ಆಮೇಲೆ ಸ್ಲೋ ಆಡಿದ. ಯಾಕೋ ಇವತ್ತು ಆತ್ಮ ಬಂದಿತ್ತೆ ಅಂಬಲ್ಲ. ಅದ್ರ ಮುಂದಿಂದು ಓಪನಿಂಗ್ಗೆ ಚೇಂಜ್ ಆದರು. ಪಿಲ್ಸರ್ ಜಾಗಕ್ಕೆ ಯಾರು ಬಂದರು ನಿಮಗೆ ಬರ್ತಿದೆ. ಇವರು ಒಂದು ಸ್ವಲ್ಪ ಪ್ರೆಷರ್ ಇತ್ತು, ಅದಕ್ಕೆ ತೆಗಿಬೇಕಾಯ್ತು. ಆಮೇಲೆ ಇವರು ಬಂದರು. ಸ್ಟಾರ್ಟಿಂಗ್ಗೆ ಚಲೋ ಕೊಡ್ತಾನಂದರೆ ಸ್ಟಾರ್ಟಿಂಗ್ನಲ್ಲಿ ಖತಮ್ ಮಾಡಿದ. ಬಾಲ್ ವೇಸ್ಟ್.
ಆಮೇಲೆ ಅವನು ಔಟ್ ಆದಮೇಲೆ ಮುಗೀತು ಮ್ಯಾಚೆಲ್ಲ ಇವ್ರ ಕಡೆ ಬಂತು. ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ನಲ್ಲಿ ಸ್ಲೋ ಆಡಿದ, ನೀವು ನೋಡಬೇಕು. ಆಮೇಲೆ ಸ್ಟ್ರೈಕ್ ರೇಟ್ ಹೆಚ್ಚು ಮಾಡೋ ಸಂಬಂಧ ಅನ್ನೋ ಖತರ್ನಾಕ್ ಶಾಟ್ ಹೊಡೆದ. ಅದು ಶಾಟ್ ಹೊಡೆದ್ರಾಗ ಅದು ವಿಕೆಟ್ ಇಂದ ಬ್ರೋ. ಮ್ಯಾಚ್ ಇದೆ, ದಿಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್. ಹೂ ವಿಲ್ ಯು ಥಿಂಕ್ ಯಾವುದು ಗೆಲ್ಲುತ್ತೆ? ನಿನ್ನೆ ನಾನು ಪ್ರಿಡಿಕ್ಟ್ ಮಾಡಲಿಲ್ಲ ಅಂದರೆ, ಯಾಕಂದ್ರೆ ಪಕ್ಕ ಬ್ರೋ ನಾನು ಔಟ್ ಆಫ್ ಸಿಲೆಬಸ್ ಒಳಗಡೆ ಇರಲಿಲ್ಲ, ಹಂಗೆ ಪರಿಸ್ಥಿತಿ ಆಯಿತು. ಆಡೋರು ಅವರು, ಆದರೆ ಡಿಪ್ರೆಷನ್ ನಮಗೆ ಬರೋದು ಹಂಗೆ ಲೆಕ್ಕ ಆಗಿದೆ ಪೂರ್ತಿ ಸೀಸನ್ನು. ಇನ್ನು ನಾಳೆ ದಿಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಪಂಜಾಬ್ ವಿಲ್ ವಿನ್. ಐ ಥಿಂಕ್ ದಿಲ್ಲಿ ಕ್ಯಾಪಿಟಲ್ಸ್ ಗೆಲ್ಲುತ್ತೆ ಅನಿಸುತ್ತೆ. ಇವರೊಂದಿಗೆ ಬೇಗ ನೆಕ್ಸ್ಟ್ ಬಾಯ್.